ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಸುಪ್ರಿ ಪ್ರಕಾಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಆ್ಯಂಡ್ ಇವತ್ತು ಬಂದು ನಾನು ನಿಮ್ಮೆಲ್ಲರ ಜೊತೆ ಯುಗಾದಿ ಹಬ್ಬದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ರತಿಯೊಬ್ಬರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು, ಹೊಸ ವರ್ಷದ ಶುಭಾಶಯಗಳು. ಇದು ಬಂದು ನಮ್ಮೆಲ್ರಿಗೂ ಹೊಸ ವರ್ಷ. ಸೊ ಈ ಒಂದು ವರ್ಷ ನಿಮ್ಮೆಲ್ಲರ ಜೀವನದಲ್ಲಿ ಒಳ್ಳೆ ಆರೋಗ್ಯ, ಆಯಸ್ಸು ಮತ್ತು ಸುಖ, ಸಂತೋಷ, ಸಮೃದ್ಧಿ ಪ್ರತಿಯೊಂದನ್ನು ತರಲಿ ಅಂತ ಆ ದೇವ್ರ ಹತ್ರ ಹಾರೈಸ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫಸ್ಟು ಬೆಳಗ್ಗೆನೇ ಎದ್ದು ಮಮ್ಮಿ ತಲೆಗೆ ಎಣ್ಣೆ ಹಚ್ಚಿದ್ರು. ಆ್ಯಂಡ್ ಆನ್ಲೈನಲ್ಲಿ ಕೆಲವೊಂದು ಹಣ್ಣು ಮತ್ತು ತರಕಾರಿ ಮತ್ತು ಕಾಳು ಅದು ಇದು ಎಲ್ಲ ಆರ್ಡರ್ ಮಾಡಿದ್ವಲ್ಲ, ಸೊ ಅದೆಲ್ಲ ಬಂದಿತ್ತು. ಆ್ಯಂಡ್ ಆ್ಯಸ್ ಯೂಶ್ವಲ್ ಬೆಳಗ್ಗೆ ಎದ್ದ ತಕ್ಷಣ ಡ್ಯಾಡಿ ಮಾವಿನ ಸೊಪ್ಪೆಲ್ಲ ತೊಗೊಂಬಂದು ತೋರಣ ಕಟ್ಟಿ ಹೂ ಮುಡಿಸ್ತಾ ಇದ್ದಾರೆ. ಸೊ ಇದು ಪ್ರತಿ ವರ್ಷ ಯುಗಾದಿ ಹಬ್ಬಕ್ಕೆ ನಮ್ಮ ಮನೆಯಲ್ಲಿ ನಡೆಯುವಂಥ ಒಂದು ಪ್ರತೆ. ಕ್ಯಾಬೇಜ್, ಎಸ್ ಕ್ಯಾಬೇಜ್. ನಿಂಗೆ ಸ್ಕೂಲಲ್ಲಿ ಹೇಳ್ಕೊಟ್ಟಿಲ್ವ ಮಗನೇ? ಕ್ಯಾಬೇಜ್ ಉಂಡೆ ಕಡೆನೇ ಬಂದೈತಲ್ಲಪ್ಪ. ಉಂಡೆ ಅಲ್ಲ, ಹಾಯ್ ಫ್ರೆಂಡ್ಸ್, ನಮಸ್ಕಾರ, ಗುಡ್ ಮಾರ್ನಿಂಗ್ ಆ್ಯಂಡ್ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಸೊ ನಮ್ಮ ಮನೆಯಲ್ಲಿ ಇವತ್ತು ಯುಗಾದಿ ಹಬ್ಬದ ಸಂಭ್ರಮನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊತಾ ಇದ್ದೀವಿ. ಯುಗಾದಿ ಹಬ್ಬ ಅಂದ್ರೆ ಸ್ಪೆಷಲ್ ಏನಪ್ಪಾ ಅಂದ್ರೆ ಮಮ್ಮಿ, ಒಬ್ಬಟ್ಟು ಊಟ. ಸೊ ಇವತ್ತು ಒಬ್ಬಟ್ಟು ಊಟ ಅಂಡ್ ಯುಗಾದಿ ಹಬ್ಬ, ಹೊಸ ವರ್ಷ ನಮ್ಮೆಲ್ರಿಗೂ. ಸೊ ಎಲ್ರಿಗೂ ಹೊಸ ವರ್ಷದ ಕೂಡ ಶುಭಾಶಯಗಳು. ಈ ವರ್ಷ ಇಡೀ ವರ್ಷ ನಿಮ್ಮ ಜೀವನದಲ್ಲಿ ಸುಖ, ಸಮೃದ್ಧಿ, ಸಂತೋಷ ಪ್ರತಿಯೊಂದು ತುಂಬಿರ್ಲಿ ಅಂತ ಎಲ್ಲರಿಗೂ ಹಾರೈಸ್ತೀನಿ. ಅಂಡ್ ಬನ್ನಿ ಇವತ್ತಿನ ನಮ್ಮ ಈ ಒಂದು ಯುಗಾದಿ ಹಬ್ಬನ ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಓಕೆ, ನನ್ನ ಮಗನು ಹೇಳ್ತಾನೆ. ಹೇಳು ಮಗನೇ, ಹೇಳ್ಬೇಕು, ಇನ್ನ ಎತ್ಕೊಂಡೆ ತಾನೆ. ಹೇಳು. ಯುಗಾದಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ಯುಗಾದಿ ಹೇಳು. ಸೊ ಇವತ್ತು ಯುಗಾದಿ ಹಬ್ಬದ ಬ್ಲಾಗ್ ನ ಶೂಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಅಂಡ್ ನಿಮ್ಮೆಲ್ಲರಿಗೂ ಮಮ್ಮಿ ಯಾವ ರೀತಿಯಾಗಿ ಒಬ್ಬಟ್ಟು ಮಾಡ್ತಾರೆ ಅನ್ನೋದನ್ನ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಲಾಸ್ಟ್ ಇಯರ್ ಯುಗಾದಿ ಹಬ್ಬದಲ್ಲಿ ಒಬ್ಬಟ್ಟು ಅಂದಾಗ ತುಂಬಾ ಜನ ಕೇಳಿದ್ರು, ಅಮ್ಮ ಯಾವ ರೀತಿಯಾಗಿ ಒಬ್ಬಟ್ಟು ಪ್ರಿಪರೇಷನ್ ಎಲ್ಲ ಮಾಡ್ಕೊತಾರೆ, ಹೇಗ್ ಮಾಡ್ತಾರೆ ತೋರಿಸ್ಕೊಡಿ ಅಂತ. ಸೊ ಬನ್ನಿ ತೋರಿಸ್ಕೊಡ್ತೀನಿ. ನಮ್ಮ ಆಲ್ರೆಡಿ ಸ್ಟಾರ್ಟ್. ಓಕೆ, ಸೊ ಮಮ್ಮಿ ಒಬ್ಬಟ್ಟಿನ ತಯಾರಿ ಹೇಗೆ ನಡೀತಾ ಇದೆ, ಫಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿ. ಫಸ್ಟು ಗ್ಯಾಸ್ ಮೇಲೆ ನೀರು ಇಟ್ಟಿದ್ದೀನಿ ಬೇಳೆ ಬೇಯಕ್ಕೆ. ಓಕೆ, ಫಸ್ಟು ಇದನ್ನ ಕಲ್ಸ್ಕೋಬೇಕು. ಮೈದಾ ಯಾಕೆ ಚೆನ್ನಾಗಿ ಒಂದು 3-4 ಅವರ್ ಚೆನ್ನಾಗಿ ನೆನಿಬೇಕಿದು, ಅವಾಗಲೇ ಒಬ್ಬಟ್ಟು ಚೆನ್ನಾಗಿ ಬರೋದು. ಅಂಡ್ ಮೈದಾದಲ್ಲಿ ಏನೇನೆಲ್ಲ ಹಾಕಿದ್ರಿ? ಅರಿಶಿನ ಅಷ್ಟೇ ನಾನು ಹಾಕೋದು. ಕೆಲವರೆಲ್ಲ ಉಪ್ಪು ಹಾಕ್ತಾರೆ, ನಾವು ಉಪ್ಪು ಹಾಕಲ್ಲ, ಬರೀ ಅರಿಶಿನ, ನೀರು, ಎಣ್ಣೆ, ಮೈದಾ. ಓಕೆ, ಅರಿಶಿನ, ನೀರು, ಎಣ್ಣೆ, ಮೈದಾ ಹಾಕೊಂಡು ಚೆನ್ನಾಗಿ ಈ ರೀತಿಯಾಗಿ ಕಲ್ಸ್ಕೋಬೇಕು. ನಮ್ಮ ಗೋಡನ್ ಹುಡುಗರು ಇದ್ದಾರೆ, ಅವ್ರಿಗೂ ಎಲ್ರಿಗೂ ಸೇರಿಸಿ ಅಡುಗೆ ಮಾಡ್ತಾ ಇದ್ದೀನಿ ಇವತ್ತು. ಅವರು ಎಲ್ಲರೂ ಮನೆಗೆ ಊಟಕ್ಕೆ ಬರ್ತಾರೆ. ಎಸ್, ಯುಗಾದಿ ಹಬ್ಬ ಆಮೇಲೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ 2 ದಿನಕ್ಕೆ ಮಾತ್ರ ಹುಡುಗರು ಎಲ್ಲರೂ ಬಂದು ಊಟ ಮಾಡ್ಕೊಂಡು ಒಬ್ಬಟ್ಟು ಊಟ ಮಾಡ್ಕೊಂಡು ಹೋಗ್ತಾರೆ. ಇದಕ್ಕೊಂದು ಚೂರು ಚಿರೋಟಿ ರವೆನೂ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು. ಚಿರೋಟಿ ರವೆ ಒಂದಿಷ್ಟು ಇಷ್ಟ ಹಾಕಬೇಕು, ಇಷ್ಟು. ಬಟ್ ನೀನು ಯಾವತ್ತೂ ಹಾಕೊಂಡಿಲ್ಲಲ್ವಾ? ಹಾಕೊಡ್ತೀಯಾ? ಇವಾಗ ಹಾಕೋತೀಯಾ? ಇಲ್ಲ, ಚಿರೋಟಿ ರವೆ ಇಲ್ಲ. ಚಿರೋಟಿ ರವೆ ಅಂದರೆ ಸಣ್ಣ ರವೆ. ಒಬ್ಬಟ್ಟು ಅಡಿಗೆ ಎಲ್ಲ ಯಾರು ಮಮ್ಮಿ ನಿಂಗೆ ಹೇಳ್ಕೊಟ್ಟಿದ್ದು? ಅವ್ವ ಮಾಡೋದು ನೋಡ್ಕೊಂಡಿದ್ದೀನಿ. ಅವಾಗ ಮಾಡುವಾಗ ಅವ್ಗೆ ಹೆಲ್ಪ್ ಮಾಡಿದ್ನಲ್ವ, ಹಿಂಗೆ ನಾನು ಮಾಡೋದಲ್ಲ ಅವಾಗೆಲ್ಲ ನೋಡ್ಕೊಳ್ಳಿ ಹೆಂಗೆ ಮಾಡ್ತಾರೆ ಏನು ಅಂತ. ನಿಂಗೆ ಅವಾಗ್ಲಿಂದನೂ ಅಡುಗೆ ಮಾಡೋ ಇಂಟ್ರೆಸ್ಟ್ ಇದೆಯಾ ಮಮ್ಮಿ? ಇತ್ತು, ಮಾಡಿವೆ. 8ನೇ ಕ್ಲಾಸ್ಗೆಲ್ಲ ಅಡುಗೆ ಮಾಡಿ ನಾನು. ಹೌದಾ? 8ಗೆಲ್ಲ ಅಡುಗೆ ಮಾಡಿ ಮುದ್ದೆ ತಿರುಗೋದು, ರೊಟ್ಟಿ ಹಾಕೋದು, ಸಾಂಬಾರೆಲ್ಲ ಅಷ್ಟಾಗಿ ಬರ್ತಿದ್ದಿಲ್ಲ. ಸಂಜೆ ಟೈಮ್ ಅನ್ನ ಮಾಡೋದು, 5:30ಗೆ ಮುದ್ದೆ ತಿರುಗಿ ಮಾಡಿಬಿಡಿ. 5:30ಗೆ? 7 ಗಂಟೆಗೆಲ್ಲ ಊಟ ಅಲ್ವಾ, ಅಂದ್ರೂ 5:30ಗೆ? ಹಂಗೆ ನಾನು ಅದು ಮಡಿಕೆ ಮುದ್ದೆ ತಿರುಗ್ತಿದ್ದು. ಓ, ತಪ್ಪಲಿ ಮಡಿಕೆಲ್ ಕಷ್ಟ ಅಲ್ವಾ ಅದು? ಮುರಿದ್ಗಿರ್ದು ಹೋದ್ರೆ ಸ್ಮೂತಾಗಿ ಇಡ್ಕೋಬೇಕು, ಅದನ್ನ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು. ಸ್ವಲ್ಪ ತೆಳ್ಳು ಕಲ್ಸ್ಕೋಬೇಕಲ್ವಾ ಇದನ್ನ ಮಮ್ಮಿ? ಒಂದು ಅದವಾಗಿ ನೋಡ್ಕೊಂಡು ನೀರು ಹಾಕೊಂಡು ಕಲ್ಸ್ಕೊಂಡು ನೀರು ಹಾಕಬೇಕು. ಒಂದೇ ಸರಿ ನೀರು ಹಾಕಬಾರ್ದು, ಒಂದೇ ಸರಿ ಗಟ್ಟಿ ಕಲಿಸ್ಬಾರ್ದು. ನನಗೆಲ್ಲ ಅಡುಗೆ ಬರುತ್ತೆ, ಒಬ್ಬಟ್ಟು ಗೊತ್ತು ಪ್ರೊಸೀಜರ್, ಬಟ್ ನಾನೇ ಯಾವತ್ತೂ ಮಾಡಿಲ್ಲ. ಇನ್ಮೇಲೆ ಮಾಡು. ಇನ್ನೇನವ್ವ, ಇದು ಕೊನೆ ಹಬ್ಬ ನಮ್ಮ ಈ ಮನೆಯಲ್ಲಿ. ಫ್ಯಾಮಿಲಿ ಜೊತೆ
ಮನೇಲೆಲ್ಲ ಹಬ್ಬ ಮುಗಿಸ್ಕೊಂಡು ಬರೋದು. ಬರೋದು ಪೂಜೆ ಮಾಡೋದು ಇಲ್ಲಿಗೆ ಬರೋದು ಡೈರೆಕ್ಟಾಗಿ ತಲೆ ಕೆಡಿಸ್ಕೊತೀವಿ. ನಮ್ಮಮ್ಮ ನೋಡಿ ಹೆಂಗಂತ ಇದೆ. ಏನಮ್ಮ ಮೈದಾ ಕಲ್ಸುವಾಗ ಯಾವತ್ತೂ ಎಣ್ಣೆ ಹಾಕೊಂಡ್ಮೇಲೆ ನೀರು ಹಾಕೊಂಡ್ಬಾರ್ದು, ಚೆನ್ನಾಗೇ ಬರಲ್ಲ. ಫಸ್ಟ್ ನೀರು ಹಾಕೊಂಡು ಕಲ್ಸ್ಕೊಂಡು ಆಮೇಲೆ ಎಣ್ಣೆ ಹಾಕೊಳ್ಳಿ. ಸರಿ ಗಟ್ಟಿ ಕಲ್ಸ್ಕೊಂಡ್ಬಿಟ್ಟು ಎಣ್ಣೆ ಹಾಕ್ಬಿಡ್ತೀರಾ, ಆಮೇಲೆ ಗಟ್ಟಿ ಆಯ್ತಿಂದ ಮತ್ತೆ ನೀರು ಹಾಕೊಂಡ್ರೆ ಹೋಯ್ತು ಒಬ್ಬಟ್ಟು. ಹೌದಾ? ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಬಿಡ್ಸೋದಕ್ಕಿಂತ ಮುಂಚೆನೇ ಇದನ್ನ ಕಲ್ಸಿಡ್ಬೇಕು. ಈರುಳ್ಳಿ ಬೆಳ್ಳುಳ್ಳಿ ಬಿಡ್ಸಿದ ಕೈ ಮಾಡಿದ್ರಿ ಒಬ್ಬಟ್ಟೆಲ್ಲ ಹೊಡ್ಕತ್ತೇವೆ. ಓ, ಇದೊಂದು ಟಿಪ್ಸ್, ಅಮ್ಮ ಟಿಪ್ಸ್. ಹೌದಾ? ಮುಂಚೆ ದೂರ ಇಟ್ಕೋಬೇಕಿದ್ರೆ. ಓ, ಅರುಣ್ಗೂ ಗೊತ್ತು, ನನಗೆ ಗೊತ್ತಿಲ್ಲ ಕಣವೆ ಇದು. ಅಂಡ್ ನಮ್ಮ ಲಡ್ಡು ಮಾಗೂ ಕೂಡ ಲಡ್ಡು ಮಾ ಯುಗಾದಿ ಹಬ್ಬದ ಶುಭಾಶಯಗಳು. ಅವ್ರು ಸ್ನಾನ ಮಾಡ್ಕೊಂಡು ನಿದ್ದೆ ಮಾಡ್ಕೊಂಡು ಎದ್ದಿದ್ದಾರೆ ಆಗ್ಲೇ. ನಮ್ಮಲ್ಲಿ ಅದು ಹೂರ್ಣ ಮತ್ತೆ ಇದನ್ನ ರೆಡಿ ಮಾಡ್ಬಿಟ್ಟು ಆಚೆ ಇಟ್ಬಿಡೋದು. ಎಲ್ಲ ರೆಡಿ ಆದ್ಮೇಲೆ ಊರ್ಣಕ್ಕೂ ಇರಬಾರ್ದಾ? ಊರ್ಣಕ್ಕೆ ಓಕೆ, ಅಂದ್ರೆ ನಮ್ದು ಅಷ್ಟಾಗಿ ಎಲ್ಲ ಪಕ್ಕದಲ್ಲಿದ್ರೆ ಈರುಳ್ಳಿ ಸ್ಮೆಲ್ ಎಳ್ಕೊಂಡ್ಬಿಡ್ತದೆ. ಆ ಟೇಸ್ಟ್ ತಿನ್ಬೇಕಾದ್ರೆ ಗೊತ್ತಾಗುತ್ತೆ ಅದು. ಈರುಳ್ಳಿ ಕಟ್ ಮಾಡ್ಬೇಕಾದ್ರೆ ಬೇರೆ ಫುಡ್ ಗೊತ್ತಾಗುತ್ತೆ, ಆ ಥರ ಗೊತ್ತಾಗುತ್ತೆ. ಆ ಥರ ಸಾಕು. ಇವಾಗ ಎಣ್ಣೆ ಹಾಕಿ ಒಂದೇ ಬೇರೆ ಟೈಮಲ್ಲಿ ಏನೇ ಅಡಿಗೆ ಮಾಡೋದು ಬೇಗ ಆಗೋಗುತ್ತೆ. ಹಬ್ಬದ ಟೈಮಲ್ಲಿ ಮಾತ್ರ ಏನಾದ್ರೂ ಮುಗಿಯಲ್ಲ. ಹೌದು, ಏನಾದ್ರೂ ಮುಗಿಯಲ್ಲ. ದೊಡ್ಡಮ್ಮ ಬೇರೆ ಟೈಮಲ್ಲಿ ಐಟಮ್ ಅಲ್ಲಿ ಟಕ್ ಮುಗೋಗುತ್ತೆ. ಹಬ್ಬದ ದಿನ ಮಾತ್ರ 1 ಗಂಟೆ ಆಯ್ತು, 2 ಗಂಟೆ ಆಯ್ತು, ಏನ್ ಮಾಡ್ತಾ ಇದ್ದ ದೊಡ್ಡಮ್ಮ? ಐಟಮ್ಗಳು ಜಾಸ್ತಿ ಇರುತ್ತೆ. ಅದೇನೇ ಸಪೋರ್ಟ್ ಇದ್ರು ಅದು ಆಗಲ್ಲ. ಇಷ್ಟು ಕೆಲಸ ಐತಿ ಇವಾಗ. ಅಂದ್ರೆ ಕಾಯಿ ಹುಡ್ಕೋಬೇಕು, ಕಾಯಿ ತುರಿಬೇಕು, ಬೆಲ್ಲ ಇರ್ಕೋಬೇಕು, ಗ್ರೈಂಡರ್ ತೊಳ್ಕೋಬೇಕು, ತರಕಾರಿ ಕಟ್ ಮಾಡ್ಬೇಕು. ಮಾಡ್ಕೊಡ್ತೀನಿ ನಾನು. ನಮ್ಮ ಮನೇಲಿ ಒಳ್ಕಲ್ಲಲ್ಲಿ ಆಕ್ಚುಲಿ ಒಳ್ಕಲ್ಲಲ್ಲಿ ರುಬ್ಬಿದ್ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್. ಒಳ್ಕಲ್ಲ ಐತೆ ನಿಮ್ಮ ಮನೇಲಿ? ಅದು ಅಷ್ಟೇ. ಇದು ಸಾಂಬಾರ್ ಮಾಡಕ ಮಸಾಲೆ ಬರುತ್ತಲ್ಲ, ಅದು ಅಷ್ಟೇ. 2 ನಮಗೆ ಫೇವ್ರೆಟ್ ಒಬ್ಬಟ್ಟಿನ ಸಾಂಬಾರ್ ಅಂದ್ರೆ. ಅದು ಒಬ್ಬಟ್ಟಿನ ಸಾಂಬಾರ್ ಈ ಹಬ್ಬಗಳಲ್ಲೇ ಕಣಮ್ಮ ತುಂಬಾ ಸಖತ್ತಾಗೋದು. ನಮ್ಮ ಅವ್ವನ ಕಾಲದ, ನಮ್ಮ ಅವ್ವಾರ ಕಾಲದಲ್ಲೆಲ್ಲ ಕಮ್ಮಿ ಒಬ್ಬಟ್ಟು ಯುಗಾದಿ ಹಬ್ಬದಲ್ಲಿ. ನಮ್ಮ ಅಜ್ಜಿಗೆ ಸ್ವೀಟ್ ಇಷ್ಟ ಇಲ್ವಾ, ನಮ್ಮ ಅಪ್ಪಂಗೆ ಇಷ್ಟ ಇಲ್ವಾ, ನಮ್ಮ ಅಯ್ಯಂಗೆ ಇಷ್ಟ ಇಲ್ವಾ, ಅವ್ರಿಗೆಲ್ಲ ಕಡಲೆ ದೋಸೆ, ಒಬ್ಬಟ್ಟು ಬೇಕು. ಬೇಡ, ಕಡಲೆ ದೋಸೆನಾ? ಕಡಲೆ ದೋಸೆ, ಕಡಲೆ ಬೇಳೆ ನೆನೆಸ್ಬಿಟ್ಟು ದೋಸೆ ಒಯ್ಯೋದು. ಹಬ್ಬಕ್ಕೆ ಅದೇ ಸ್ಪೆಷಲ್. ಕಷ್ಟ ಅಲ್ವಾ, ಬಡಿಸ್ತಾನಲ್ವಾ ಅವಾಗೆಲ್ಲ. ನಮ್ಮ ಅವ್ವರ ಅಪ್ಪರ್ ಆಮೇಲೆ ಅವಾಗ ಬರಗಾಲ ಜಾಸ್ತಿ ಅಲ್ವಾ? ಅವ್ವರ ಅಪ್ಪರ್ ಮನೇಲಿ ಮಾತ್ರ ಒಬ್ಬಟ್ಟೆ. ಅಲ್ಲಿ ಕಳ್ಸದ್ ನನ್ನ, ಅಲ್ಲಿಂದ ತಿನ್ಕೋಬಹುದು. ಅಮ್ಮರ ಮನೆ ಮಾಡಿದ್ರೆ ನಾವು ಅಮ್ಮರ ಮನೆ ಅಮ್ಮ ಅಂತ ಕರೀವ ಅವ್ರನ್ನ. ಅವ್ರ ಮಮ್ಮಿ ಬಂದ್ಬಿಟ್ಟು ಅವರ ಅಂದ್ರೆ ಮಮ್ಮಿಯವ್ರ ಅಮ್ಮನ ಮನೆನ ಅಮ್ಮವ್ರ ಮನೆ ಅಮ್ಮನ ಮನೆ, ಅಪ್ಪ ಅವ್ರ ಮನೆ ಅಮ್ಮನ ಮನೆ, ಆ ತರ ಕರೀತಾ ಇದ್ದಿದ್ದು. ಸೊ ನೋಡಿ, ಈ ರೀತಿಯಾಗಿ ಮೈದಾ ಕಲ್ಸ್ಕೋಬೇಕು. ಅಂಡ್ ಆಮೇಲೆ ಈ ತರ ಟಪ ಟಪ ಅಂತ ಹೊಡಿಬೇಕು. ನಾವು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಮಮ್ಮಿ ಇದೇ ನೋಡಕ್ ಒಂಥರ ಖುಷಿ. ಮಮ್ಮಿ ಟಪ ಟಪ ಅಂತ ಎತ್ತಿ ಎತ್ತಿ ಹೊಡಿತಾ ಇದ್ದಿದ್ದು. ಪ್ಲೇಟೇ ಮುರಿದೋಗ್ಬಿಡುತ್ತಂತೆ ನನ್ನ ಮಗ ಹೇಳ್ತಿರೋದು ನೋಡಿ. ಏನು ಆಗಲ್ಲ. ನೋಡ್ದಮ್ಮ ಹಿಂಗೆ ನೀನು. ನಾವು ಬೇರೆ ಮನೆಗೆ ಹೋದ್ಮೇಲೆ ಅಮ್ಮ ಮಾಡುತ್ತಲ್ಲ, ಅವಾಗ ಹೆಲ್ಪ್ ಮಾಡ್ತೀಯ ಅಮ್ಮಗೆ? ನಮ್ಮ ಅಣ್ಣ ಇನ್ನು ಬೆಳಗ್ಗೆ 6:30 ಫೋನ್ ಮಾಡಿದ್ದು ಊರಿಂದ. ಬೇಜಾರು ಅಣ್ಣ ನೆನೆಸ್ಕೊಂಡ್ರೆ. ಏನದ ಫೋನ್ ಮಾಡಿತ್ತು ಮಾಮ? ಹೊಸ ವರ್ಷದ ಶುಭಾಶಯಗಳು, ಎಲ್ರಿಗೂ ಹೇಳ್ಬಿಡುವ, ಎಲ್ಲರೂ ಚೆನ್ನಾಗಿರುವ ಅಂತ ಬೇಜಾರು ಅಳ್ತು ಒಂಚೂರು ಅಂತ ಅನ್ಕೋತೀನಿ. ನಾನು ಸರಿಯಾಗಿ ಕೇಳಿಸಿಲ್ಲ. ಅದು ವಿಡಿಯೋ ಕಾಲ್ ಮಾಡ್ಬಿಟ್ರೆ ವಾಯ್ಸ್ ಕಾಲ್ ಮಾಡಿರಲ್ವಾ, ವಾಟ್ಸಪ್ ವಾಯ್ಸ್ ಕಾಲ್. ಎಸ್, ರೆಡಿನಾ ಮಮ್ಮಿ? ನಿಂದಿದು ಮೈದಾ? ಹ್ಞೂ ಆಗುತ್ತೆ. ಹಾಕೋಮ್ಮಮ್ಮ, ಹೇಳ್ತಾನೆ ನೋಡು. ಎಣ್ಣೆ ಹಾಕಿ ಮಮ್ಮಿ ಹಿಂಗೆ ಬಿಡೋದು ಚೆನ್ನಾಗಿ ನೆನ್ಕೊಳುತ್ತೆ. ಎಣ್ಣೆ ಹಾಕಿದ್ರೆ ಅಯ್ಯೋ, ಇದು ತುಂಬ ತುಂಬ್ತಾರೆ ಕೆಲವರು. ತುಂಬಿಟ್ಟು ಇದೇ ಎಣ್ಣೆ ತಗೊಂಡು ಒಬ್ಬಟ್ಟು ಮಾಡ್ತಾರೆ. ಹಂಗೂ ಇರ್ತದೆ. ಲಕ್ಷು
ನಿನ್ನ ಫೇವ್ರೆಟ್ ಡಿಶ್ ಯಾವುದು ಮಗನೇ? ಒಬ್ಬಟ್ಟು. ಇವತ್ತು ಅಮ್ಮಮ್ಮ ಏನು ಮಾಡ್ತಾ ಇದೆ? ಒಬ್ಬಟ್ಟು ಮಾಡ್ತಾ ಇತ್ತಾ? ನಿಂಗೆ ಇಷ್ಟನಾ ಒಬ್ಬಟ್ಟು? ಲಕ್ಷಿತಂದು ನಮ್ಮಮ್ಮ ಮಾಡೋ ಒಬ್ಬಟ್ಟು ಒಂದು 2 ಒಬ್ಬಟ್ಟಾದ್ರೂ ಚೆನ್ನಾಗಿ ಬಾರಿಸ್ತಾರೆ ಸಾಹೇಬ್ರು. ಮಧ್ಯಾಹ್ನದ ಊಟ ಒಂದು ಬರೀ ಒಬ್ಬಟ್ಟೆ ಆಗಿರುತ್ತೆ. ಅವ್ನಿಗೆ ಒಬ್ಬಟ್ಟು ಅಂದರೆ ಅಷ್ಟು ಇಷ್ಟ. ಕೆಲವೊಮ್ಮೆ ಒಂದೊಂದು ದಿವಸ ಹೇಗೆ ಹಠ ಮಾಡ್ತಾನೆ ಅಂದರೆ, ನಾವು ಇಲ್ಲಿ ಹೋಳಿಗೆ ಮನೆ ಇದೆಯಲ್ಲ, ಹೋಳಿಗೆ ಮನೆಯಿಂದ ತೊಗೊಂಬಂದು ಕೊಡಬೇಕು ಅವ್ನಿಗೆ ಒಬ್ಬಟ್ಟು, ಆ ರೀತಿಯಾಗಿ ಹಠ ಮಾಡ್ತಾನೆ. ಅದು ಅವನಿಗೆ ಅಂಗಡಿಯಿಂದ ತಂದು ಕೊಟ್ಟಿದ್ದೀವಿ ಅಂತ ಹೇಳಬಾರ್ದು, ನಮ್ಮಮ್ಮನೇ ಮಾಡೈತೆ ಅಂತ ಆ್ಯಕ್ಟಿಂಗ್ ಎಲ್ಲ ಮಾಡಬೇಕು. ಓಕೆ ನೋಡು ನಾನು ತವ ಮೇಲೆ ಹಾಕ್ತಾ ಇದ್ದೀನಿ ಹಂಗೆ ಹಿಂಗೆ ಅಂತ ನಮ್ಮಮ್ಮ ಆ್ಯಕ್ಟಿಂಗ್ ಮಾಡಿ ಅವನಿಗೆ ಕೊಡಬೇಕು. ಅಲ್ವ ಮಗನೇ? ನಿಮ್ಗೆ ಗೊತ್ತಿಲ್ಲ ಬಿಡು. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನೀರು ಕಾಯಕ್ಕೆ ಇಟ್ಟಿದ್ರು ಮಮ್ಮಿ. ಸೊ ನೀರೆಲ್ಲ ಚೆನ್ನಾಗಿ ಕಾದ್ಮೇಲೆ ಇವಾಗ ಇದ್ರೊಳಗೆ ಕಡಲೆಬೇಳೆನ ಹಾಕಿದ್ದಾರೆ. ಬರೀ ಕಡಲೆಬೇಳೆ ಅಷ್ಟೇ ಮಮ್ಮಿ? ಆಮೇಲೆ ಸ್ವಲ್ಪ ಮುಕ್ಕಾಲ್ ಭಾಗ ಬೆಂದ ಮೇಲೆ 1 ಗ್ಲಾಸ್ ತೊಗರಿಬೇಳೆ ಹಾಕ್ಬೇಕು, ಅವಾಗ ಸಾಫ್ಟ್ ಆಗಿ ಬರುತ್ತೆ ಒಬ್ಬಟ್ಟು. ಸೊ ಇವಾಗ ಇದನ್ನ ಇದು ಬೇಯಕ್ಕೆ ಬೇಕು. ತೊಗರಿಬೇಳೆ ಮಾಡ್ತಾರೆ, ನಾವು ಕಡಲೆಬೇಳೆ ತೊಗರಿಬೇಳೆ ಸ್ವಲ್ಪ 2 ಮಿಕ್ಸ್ ಮಾಡಿ ಮಾಡ್ತೀನಿ ನಾನು. ಮಾಡ್ತಾ ಇದೀನಮ್ಮ, ನಿನ್ಗೆ ಮಾಡ್ತಾ ಇರೋದು. ಇನ್ನ ರೆಡಿ ಆಗ್ಬೇಕದು, ಇನ್ನ ಈಗ ಸ್ಟಾರ್ಟಿಂಗ್ ಇನ್ನ 2 ಅವರ್ಸ್ ಬೇಕು. ಹಾಗೂ ಇವಾಗ ಎಣ್ಣೆ ಬಿಸಿ ಮಾಡ್ಕೊತಾ ಇದ್ದೀನಿ, ಮಕ್ಕಳಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸೋಣ ಅಂತ. ಯೂಶ್ವಲಿ ಪುನೀತ್ ಇದ್ದರೆ ಅವರೇ ಮಾಡಿರೋರು, ಬಟ್ ಅವ್ರಿಗೆ ಆಫೀಸ್ ಇತ್ತು. ಸೊ ಹಬ್ಬದ ದಿವಸನೂ ಆಫೀಸ್ಗೆ ಹೋದ್ರಲ್ಲ ಅಂತ ಬೇಜಾರು ಆಗ್ತಿತ್ತು, ಬಟ್ ಏನು ಮಾಡೋಕ್ಕಾಗಲ್ಲ, ಕೆಲಸ ಟೈಮಲ್ಲಿ ಕೆಲಸ ಮಾಡಲೇಬೇಕಲ್ಲ. ಸೊ ಸಂಜೆ ಬಂದುಬಿಟ್ಟು ಎಣ್ಣೆ ಸ್ನಾನ ಮಾಡ್ತೀನಿ ನಾನು ಅಂತ ಹೇಳಿದ್ರು, ಬೆಳಗ್ಗೆ ಹಾಗೆ ಹೋದರು. ಸೊ ಇವಾಗ ಎಣ್ಣೆ ಬಿಸಿ ಮಾಡಿಕೊಂಡು ಮಕ್ಕಳಿಗೆ ಹಚ್ಚೋಣ ಅಂತ. ಆ್ಯಕ್ಚುಲಿ ನಾನು ಕೊಬ್ಬರಿ ಎಣ್ಣೆ ಮತ್ತು ಕೈ ಎಣ್ಣೆ ಎರಡನ್ನೂ ಹಚ್ತಾ ಇದ್ದೀನಿ ಅವ್ರಿಗೆ. ಹೊಸ ಬಟ್ಟೆ ಹಾಕೊಳ್ಳಿಲ್ಲ, ಬಿಕಾಸ್ ನನ್ನ ಮಕ್ಕಳಿಗೆ ಎಣ್ಣೆ ಸ್ನಾನ ಮಾಡಿಸ್ಬೇಕು, ಬಟ್ಟೆ ಎಲ್ಲ ಫುಲ್ಲು ಎಣ್ಣೆ ಮಾಡ್ಬಿಡ್ತಾರೆ ಇವರಿಬ್ರು. ಸೊ ಎನಿವೇಸ್ ಮನೇಲಿ ಪ್ರತಿಯೊಬ್ರು ಗಂಡು ಮಕ್ಳಿಗೂ ಎಣ್ಣೆ ಸ್ನಾನ ಮಾಡಿಸ್ಬೇಕು. ಆಕ್ಚುಲಿ ಎಲ್ಲರೂ ಎಣ್ಣೆ ಸ್ನಾನ ಮಾಡ್ಕೋಬೇಕು, ತಲೆಗೆ ಮಾತ್ರ ಕೈ ಎಣ್ಣೆನೆ, ಆಕ್ಚುಲಿ ಮೈಗೆಲ್ಲ ಕೈ ಎಣ್ಣೆನೆ ಹಚ್ಕೋಬೇಕು. ನಾನು ಇವ್ರಿಗೆಲ್ಲ ಹಚ್ಚಲ್ಲ ಜಾಸ್ತಿ ಕೈ ಎಣ್ಣೆ, ಬಿಕಾಸ್ ನಮ್ಮ ಮನೆಯಲ್ಲಿ ಇಬ್ರು ಮಕ್ಳಿಗೂ ಅಷ್ಟೇ, ಲಡ್ಡುಗಂತೂ ನಾವು ಟ್ರೈನೇ ಮಾಡಲಿಲ್ಲ. ಬಟ್ ಇವರಿಬ್ರಿಗೂ ಕೈ ಎಣ್ಣೆ ಹಚ್ಚಿದ್ರೆ ಬೇಗ ಜ್ವರ ಬಂದ್ಬಿಡುತ್ತೆ ಅಷ್ಟೇ, ಅದಕ್ಕೆ ಕೈ ಎಣ್ಣೆ ತುಂಬಾ ಕಡಿಮೆ ಯೂಸ್ ಮಾಡ್ತಾರೆ. ಲೇಡಿ ಬಗ್ ಮ್ಯಾಟ್ ಹಾಕಿ ಕೂರಿಸಿದ್ರೆ ಇಡೀ ಎಣ್ಣೆ ಎಲ್ಲ ಮ್ಯಾಟ್ ಕುಟ್ಕೊಳ್ಳುತ್ತೆ, ನೆಲ ಎಲ್ಲ ಗಲೀಜಾಗಲ್ಲ ಅಂತ ಹೇಳಿಬಿಟ್ಟು ಈ ಥರ ಮ್ಯಾಟ್ ಹಾಕಿದ್ರೆ ನನ್ನ ಮಗ ನೋಡಿ ಹೇಗೆ ಓಡಾಡ್ತಾ ಇದ್ದಾನೆ ಅಂತ. ಅದಕ್ಕೆ ಫಸ್ಟು ಲಕ್ಷಿತಿಗೆ ಅಪ್ಲೈ ಮಾಡಿಬಿಟ್ಟು ಅವನು ಕೂರಿಸ್ಬಿಟ್ರೆ ಅವನ್ನ ನೋಡಿ ಅವನು ಕೂತ್ಕೊತಾನೆ ಅಂದ್ಕೊಂಡೆ. ಬಟ್ ಸಿಂಬಾ ಬೀಯಿಂಗ್ ಸಿಂಬಾ ಅಲ್ಲ, ಒಂದು ಜಾಗದಲ್ಲಿ ಕೂತ್ಕೊಳ್ಳೋದಿಲ್ಲ ಅವನು. ಸಿಕ್ಕಾಪಟ್ಟೆ ತಲೆಹರಟೆ, ಸಿಕ್ಕಾಪಟ್ಟೆ ನಾಟಿ ಅಂತಲೇ ಹೇಳ್ಬೋದು. ಆ್ಯಂಡ್ ಒಂಥರ ಈ ಮೆಮರೀಸ್ ಎಲ್ಲ ನಿಜವಾಗ್ಲೂ ನಾನು ಮುಂದೆ ಫ್ಯೂಚರ್ಗೆ ಹೋಗ್ಬಿಟ್ಟು ತುಂಬಾ ಜಾಸ್ತಿ ಚೆರಿಷ್ ಮಾಡ್ತೀನಿ. ಈ ರೀತಿಯಾಗಿ ನನ್ನ ಮಕ್ಕಳಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿದ್ದು, ಅವ್ರು ಇಷ್ಟು ಪುಟ್ಟದಾಗಿದ್ದಿದ್ದು ಎಲ್ಲ ತುಂಬಾ ಖುಷಿ ಆಗುತ್ತೆ ಮುಂದೆ ಫ್ಯೂಚರಲ್ಲಿ ನೋಡಿದಾಗ. ನಿಂದು ಚೆನ್ನಾಗಿದೆ. ಸಿಂಬಾ ಇಲ್ಲಿ ತೋರಿಸಿ, ಬೈಲಿ ಸಿಂಬಾ, ಬೈಲಿ ಬೇಗ ಬಾ, ಅಲ್ಲಿ ಕೂಚು. ಸಿಂಬಾ ಸಿಂಬಾ ಇಲ್ಲಿ, ಅಯ್ಯೋ ಗುಮ್ಮ ಬತ್ತು ಅಲ್ಲಿ ಸಿಂಬಾ, ಬೇಗ ಬಾ ಬೇಗ ಬಾ ಬೇಗ ಬಾ, ಈ ಕಡೆ ಬಂದ್ಬಿಡುತ್ತೆ. ಇಲ್ಲಿ ನೋಡಿ, ಇಲ್ಲಿ ಇಬ್ರು. ಏಯ್ ಹಾಯ್ ಸಿಂಬಾ, ಹಾಯ್ ಮಾಡು. ಸಿಂಬಾ ಕೈ ಮುಗಿ ಜೇಜಿಗೆ ಹೇಳಮ್ಮ ನೀನು, ಲಕ್ಷ್ಮಿ ನೀನು ಹೇಳು. ಕೈ ಮುಕ್ಕೊಂಡು ಮಗನೆ. ವಿಷ್ಣು ಗುರುದೇವ ನಮೇಶ್ವರ ಗುರು ಸಾಕ್ಷಾತ್ ಗುರು ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಆ್ಯಕ್ಚುಲಿ ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ಅವ್ರಿಗೆ ಕೈ ಮುಗಿಸ್ದೆ. ಆವಾಗ ರೆಕಾರ್ಡ್ ಮಾಡಿರಲಿಲ್ಲ, ಎಷ್ಟು ಚೆನ್ನಾಗಿ ಲೋಲಾ ಫುಲ್ಲು ಮಂತ್ರ ಹೇಳಿ ಆಮೇಲೆ ಇಬ್ಬರು ಅಡ್ಬಿದ್ದು ಎಲ್ಲ ನಮಸ್ಕಾರ ಮಾಡ್ಕೊಂಡಿದ್ರು. ಬಟ್ ಆಮೇಲೆ ಸರಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಮಾಡಿದಾಗ ಎಲ್ಲ ಫ್ಲಾಪ್. ಬಟ್ ನನ್ನ ಮಕ್ಕಳಂತೂ ಇಬ್ಬರು ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ರು. ಇನ್ಫ್ಯಾಕ್ಟ್ ನನ್ನ 3 ಜನ ಮಕ್ಕಳು ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ರು. ನನ್ನ ಲಡ್ಡು ಬೇಬಿನೂ ಕೂಡ ಆಮೇಲೆ ಇದನ್ನು ಹಾಕ್ಕೊಂಡಿದ್ದ ಜುಬ್ಬಾ ಪೈಜಾಮನ, ಆವಾಗ ಚೆನ್ನಾಗಿ ಕಾಣಿಸ್ತಾ ಇದ್ದ. ಆದರೆ ಪಿಚ್ಚಿ ಮಾಡ್ಕೊಂಡ್ಬಿಟ್ಟ, ಮತ್ತೆ ಅದನ್ನು ಕೂಡ ಚೇಂಜ್ ಮಾಡಬೇಕಾಯ್ತು. ಬಟ್ ಲೋಲಾದಂತೂ ಧೋತಿ ಸಿಕ್ಕಾಪಟ್ಟೆ ಕ್ಯೂಟಾಗಿ ಕಾಣಿಸುತ್ತೆ. ಅವ್ನು ಲೋಲಾಗೆ ನಾವು ಧೋತಿ ಜಾಸ್ತಿ ಹಾಕಿಲ್ಲ, ಅವನು ಈ ಥರ ಕುರ್ತಾ ಪೈಜಾಮ ಥರ ಬರುತ್ತಲ್ಲ ಆ ರೀತಿಯಾಗಿ ಹಾಕಿದ್ದಾನೆ. ಬಟ್ ಇದಂತೂ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇತ್ತು.
ಆ್ಯಂಡ್ ಮಮ್ಮಿ ಬಂದುಬಿಟ್ಟು ಹೊಸ್ಲ ಮೇಲೆ ರಂಗೋಲಿ ಹಾಕಿದ್ರು, ಬೆಳಗ್ಗೆನೇ ಹಾಕ್ಬಿಡ್ತಾರೆ ಅದು. ಬಟ್ ನಾನೊಂದು ಸ್ವಲ್ಪ ಚೆನ್ನಾಗಿ ಈ ಥರ ಡೆಕೋರೇಟಿವ್ ಆಗಿ ಬಿಡೋಣ, ಯುಗಾದಿ ಹಬ್ಬ ಹೊಸ ವರ್ಷ ಅಂತ ಅಂದ್ಕೊಂಡು ಈ ರೀತಿಯಾಗಿ ಬಿಡ್ತಾ ಇದೆ ಸಿಂಪಲಾಗಿ. ಬಿಕಾಸ್ ನಮ್ಮ ಮನೆ ಮುಂದೆ ಏನು ಗೊತ್ತಾ, ತುಂಬ ದೊಡ್ಡದಾಗಿ ರಂಗೋಲಿ ಹಾಕೋಕ್ಕಾಗಲ್ಲ, ಅದೇ ಮೇನ್ ಕಾರಿಡೋರ್ ಮೇಲ್ಗಡೆ ಹೋಗೋದಕ್ಕೆಲ್ಲ. ಸೊ ಈ ಥರ ಸಿಂಪಲಾಗಿ ಹಾಕ್ತಾ ಇದ್ದೀನಿ. ನಂಗೆ ಇಷ್ಟ ಈ ಒಂದು ಡಿಸೈನ್ ರಂಗೋಲಿ, ಅಂದರೆ ಈ ಥರ ರೌಂಡ್ ಇದು ತುಂಬ ಇಷ್ಟ ನನಗೆ. ಸೊ ಈ ರೀತಿಯಾಗಿ ಹಾಕ್ತಾ ಇದ್ದೀನಿ, ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದಕ್ಕೆ ನನಗೆ ರಂಗೋಲಿ ಮೇಲೆ ಕೆಮ್ಮಣ್ಣು ಈ ಥರ ಹಾಕಿದಾಗ ಆ ಒಂದು ಕಳೆನೇ ಬೇರೆ ಥರ ಇರುತ್ತೆ, ಅದು ಸಖತ್ ಇಷ್ಟ. ಸೊ ಎಸ್, ಇದು ನಮ್ಮ ಮನೆಯ ರಂಗೋಲಿ ಆ್ಯಂಡ್ ತೋರಣ ಎಲ್ಲ ರೆಡಿಯಾಗಿದೆ. ಹಾಗೂ ಇವಾಗ ಒಬ್ಬಟ್ಟಿನ ಕಾಳು ಚೆನ್ನಾಗಿ ಬೆಂದಿದೆ. ಸೊ ಬೆಂದ ನಂತರ ಇವಾಗ ಸ್ವಲ್ಪ ನೀರೆಲ್ಲ ಏನಿರುತ್ತಲ್ಲ, ಎಕ್ಸ್ಟ್ರಾ ನೀರು ಅದನ್ನೆಲ್ಲ ಸೋಸ್ಕೊತಾ ಇದ್ದಾರೆ. ಸೊ ಈ ನೀರಲ್ಲೇ ಒಬ್ಬಟ್ಟಿನ ಸಾಂಬಾರನ್ನ ಮಾಡೋದು, ಅದನ್ನು ಮುಂದೆ ತೋರಿಸ್ತೀನಿ ನಾನು ನಿಮಗೆ. ಸೊ ಇವಾಗ ನೀರೆಲ್ಲ ಬಸ್ತದಾದ ನಂತರ ಇಲ್ಲಿ ನೋಡ್ಬೋದು ಮಮ್ಮಿ ಬೆಲ್ಲ ಮತ್ತು ಕಾಯಿನ ಕುಟ್ಟಿಟ್ಕೊಂಡ್ರೆ, ಬೆಲ್ಲ ಕುಟ್ಟಿಟ್ಕೊಂಡಿದ್ದಾರೆ, ಕಾಯಿ ತುರಿದಿಟ್ಕೊಂಡಿದ್ದಾರೆ. ಸೊ ಇದನ್ನು ಹಾಕೊಂಡಿದ್ದಾರೆ. ಹಾಗೂ ಇದರೊಳಗೆ ಒಂದು ಸ್ವಲ್ಪ ಏಲಕ್ಕಿ ಪೌಡರ್ನ ಕೂಡ ಹಾಕ್ಕೊಂಡಿದ್ದಾರೆ. ಸೊ ಇದನ್ನೆಲ್ಲನೂ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಪಾಕ ಬರೋ ತನಕನೂ ಬೇಯಕ್ಕೆ ಬಿಡಬೇಕಂತೆ. ಸೊ ಏಲಕ್ಕಿನ ಚೆನ್ನಾಗಿ ಪೌಡ್ರ್ ಮಾಡಬೇಕು, ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಏಲಕ್ಕಿ ಹಾಕ್ಕೊಂಡು ಪೌಡ್ರ್ ಮಾಡಿಕೊಂಡ್ರೆ ಚೆನ್ನಾಗಿ ನುಣ್ಣಗೆ ಪೌಡ್ರ್ ಆಗುತ್ತೆ. ಸೊ ಅದನ್ನು ಮಿಕ್ಸ್ ಮಾಡಿರೋದು, ಸ್ವಲ್ಪ ಗಮ್ ಅನ್ನೋದು ಚೆನ್ನಾಗಿ ಬರುತ್ತೆ ಮತ್ತು ಒಬ್ಬಟ್ಟಿನ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಅಂತ. ಸೊ ಈ ರೀತಿಯಾಗಿ, ಹಾಗೂ ಕ್ವಾಂಟಿಟಿ ನಾನು ನಿಮಗೆ ತೋರಿಸ್ತೀನಿ ಈಗ. ಹೇಳು. ಏಲಕ್ಕಿ ಪೌಡ್ರು, ಏಲಕ್ಕಿ ಒಂಚೂರು ಸಕ್ಕರೆ ಹಾಕಿ ಮಿಕ್ಸ್ ಎಲ್ಲ ಸಣ್ಣ ಮಾಡ್ಕೊಂಡಿದ್ದೀವಿ. ಇವಾಗ ಇದನ್ನೆಲ್ಲ ಫುಲ್ಲು ಈ ಥರ ಮಿಕ್ಸ್ ಮಾಡ್ಕೊಳ್ಳೋದು, ಮಿಕ್ಸ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಪಾಕ ಥರ ಬರಲಿ, ಅವಾಗ ಇನ್ನೂ ಚೆನ್ನಾಗಿರುತ್ತೆ. ನಮ್ಮ ಬಚ್ಚಕ ಬಚ್ಚ ಒಳ್ಳೆಯದಾಗಲಿ, ನಮ್ಮ ಬಚ್ಚಕ ಬಚ್ಚ, ನಮ್ಮ ಬಚ್ಚಕ ಬಚ್ಚಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತಿದ್ದೀನಿ. ಮಕ್ಕಳು ಮಾಡೋ ಮಾತ್ರ ನೀವೆಲ್ಲರೂ ಹೋಗಿ ಅಲ್ಲರೇ ಯಾಕೆ ಬಂದ್ಬಿಟ್ಟಿದ್ದೀನ ಸಿರಿ ಮಗಿಗೆ ಸಿರಿ. ಮಮ್ಮಿ, ಇದು ಕಾಯಿ ಮತ್ತೆ ಬೆಲ್ಲ ಯಾವ ಅಳತೆಯಲ್ಲಿ ಹಾಕೊಂಡಿದ್ಯಾ? 1 kgಗೆ ಒಂದು ಅಟ್ಲೀಸ್ಟ್ ಕಮ್ಮಿ ಅಂದ್ರೆ ನಾವು 2 ಹಾಕಿದ್ದೀನಿ, ಒಂದು 3 ಕಾಯಿ ಹಾಕಬೇಕು. 1 kg ಬೆಳೆಗೆ 3/4 kg ಬೆಲ್ಲ. 1 kg ಬೆಳೆಗೆ 3/4 kg ಬೆಲ್ಲ ಮತ್ತೆ ಕಾಯಿ 2 ಅಥವಾ 3. ದೊಡ್ಡ ದಪ್ಪಗಿದ್ರೆ 2 ಸಾಕು, ಸಣ್ಣವಾದ್ರೆ 3 ಸಾಕು. ಆಮೇಲೆ ಇದರಲ್ಲೇ ಒಂದು ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕೊಂಡು ಇದು ಸ್ವಲ್ಪ ಚೆನ್ನಾಗಿ ಗಟ್ಟಿ ಆಗತ್ತಿದು. ತುಂಬ ಜನ ಹೂರ್ಣನ ಮಿಕ್ಸರಲ್ಲಿ ರುಬ್ತಾರೆ, ಒಳ್ಕಲ್ಲಲ್ಲಿ ರುಬ್ತಾರೆ, ಈ ಥರ ಗ್ರೈಂಡರಲ್ಲಿ ಕೂಡ ರುಬ್ತಾರೆ. ಸೊ ನಾವು ಈ ಥರ ಗ್ರೈಂಡರಲ್ಲಿ ರುಬ್ಕೋತೀವಿ, ಕಲ್ಲಿಂದು ಆ ಒಂದು ಫ್ಲೇವರ್ ಬರುತ್ತೆ ಅಂತ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಒಂದು ಮಷೀನ್ ಕೂಡ ಬರುತ್ತೆ ಒಬ್ಬಟ್ಟಿಂದು ಇದ್ರ ರುಬ್ಬೋದು, ಸ್ಟೀಲ್ದು ಬರುತ್ತೆ. ಅದು ನಮ್ಮ ಹತ್ರ ಇದೆ, ಅದು ಮೇಲ್ಗಡೆ ಇಟ್ಬಿಟ್ಟಿದ್ದೀವಿ. ಬಟ್ ಅದು ಸಿಕ್ಕಾಪಟ್ಟೆ ಟೈಮ್ ತೊಗೊಳುತ್ತೆ. ಸೊ ಹೂರ್ಣ ಎಲ್ಲ ರುಬ್ಕೊಂಡಿದ್ದ ನಂತರ ಇವಾಗ ಮಮ್ಮಿ ಒಬ್ಬಟ್ಟಿನ ಸಾಂಬಾರ್ಗೂ ಕೂಡ ಒಗ್ಗರಣೆ ಹಾಕ್ತಾಯಿದ್ರು, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಆ್ಯಂಡ್ ಜೊತೆಗೆ ಇಲ್ಲಿ ಆಲೂಗೆಡ್ಡೆ ಪಲ್ಯ ಕೂಡ ರೆಡಿ ಆಗಿತ್ತು. ಸೊ ಇಲ್ಲಿ ಒಬ್ಬಟ್ಟು ಕೂಡ ರೆಡಿ ಆಗ್ತಾ ಇದೆ. ಲಚ್ಚು ಒಬ್ಬಟ್ಟು ಮಾಡ್ತಾ ಇದ್ದಾಳೆ. ಪ್ರತಿ ವರ್ಷ ನಂದು ಮಾಡೋಳು, ಈ ವರ್ಷ ಲಚ್ಚು ಮಾಡ್ತಾ ಇದ್ದಾಳೆ. ಹೌದು, ಬೇಜಾರಾಗ್ತಾ ಇದೆ. ನಂದು ಮನೆ ಅಂತ ಇರುತ್ತೆ, ಮನೆ ಒಂಥರ ಕಡೆ ನನ್ನ ತಂಗಿ ಇದ್ರೆ. ಆಕ್ಚುಲಿ ಏನ್ ಗೊತ್ತಾ, ಇದ್ರೆ 3 ಜನನು ಇರ್ಬೇಕು. ನಂದು ಇದ್ಬಿಟ್ಟು ಅಕ್ಕ ಇಲ್ಲ ಅಂದ್ರೂ ಬೇಜಾರು, ಇವ್ರು ಇಬ್ರು ಬಿಟ್ಟು ನಾನಿಲ್ಲ ಅಂದ್ರೂ ಬೇಜಾರು ಆಗುತ್ತೆ ಅಂತ ಅನ್ಕೋತೀನಿ. ಆಗುತ್ತೆ, ಡೆಫಿನೆಟ್ಲಿ ಆಗುತ್ತೆ. ಸೊ ಎಲ್ರು ಇದ್ರೆ ಒಂಥರ ಚಂದ, ಎಲ್ಲ ನೆನ್ಸ್ಕೊಂಡು. ಈ ಮನೇಲಿ ಬೇರೆ ಕರೆಂಟ್ ಆನ್ ಅಂಡ್ ಆಫ್ ಆಗ್ತಾ ಇದೆ. ಓಕೆ, ಸೊ ಮಮ್ಮಿ ಇವಾಗ ಲಡ್ಡು ಎತ್ಕೊಂಡ್ಬಿಟ್ಟಿದ್ದಾರೆ. ಈ ಲಡ್ಡು ಬೇಬಿದು ಬಟ್ಟೆ ನೋಡಿ ಎಷ್ಟು ಚೆನ್ನಾಗಿದೆ, ನಮ್ಮ ಲಡ್ಡು ಬೇಬಿದು. ಇವತ್ತು 3 ಜನನು ಇದು ಹಾಕಿದ್ದಾರೆ, ಧೋತಿ ಪೈಜಾಮ ಕುರ್ತಾ ಮತ್ತೆ ಧೋತಿ ಹಾಕಿದ್ದಾರೆ. ಸೊ ಬನ್ನಿ ಇವಾಗ ಸಾಂಬಾರ್ಗೆ ಒಗ್ಗರಣೆ ಹಾಕೋಣ. ಒಬ್ಬಟ್ಟಿನ ಸಾಂಬಾರು. ಅಮ್ಮ ಇಂಚು ಇದ್ರೊಳಗೆ ಎಣ್ಣೆ ಹಾಕ್ಬೇಕಲ್ಲ, ಹಾಕ್ಲಾ? ಫೋನ್ ಕೊಡ್ಕೊಂಡು ಎಣ್ಣೆ ಇಲ್ಲ. ಥ್ಯಾಂಕ್ ಯು ಭಯ್ಯ, ಥ್ಯಾಂಕ್ ಯು. ನಮ್ಮ ಮನೇಲಿ ಕರೆಂಟ್ ಹೊಟ್ಟೋಗಿದೆ. ಬಟ್ ನಾನು ನಿಮ್ಮೆಲ್ಲರಿಗೂ ನಮ್ಮ ಕಿಚನಲ್ಲಿ ಇರುವಂಥ ಮೆಸ್ ನೋಡಿ, ಐಟಮ್ಸ್ ಜಾಸ್ತಿ ಇದ್ದಾಗ ಈ ಥರ ಮೆಸ್ ಆಗೇ ಆಗುತ್ತೆ. ಸೊ ಏನೂ ಮಾಡೋಕ್ಕಾಗಲ್ಲ. ಇವಾಗ ಮಮ್ಮಿ ಸಾಂಬಾರು ಒಗ್ಗರಣೆ ಮಾಡ್ತಾಯಿದ್ರು, ಅಷ್ಟೊತ್ತಿಗೆ ಮತ್ತೆ ಜನರೇಟರ್ ಕೂಡ ಆಫ್ ಆಯಿತು. ಮನೇಲಿ UPS ಹಾಳಾಗಿದೆ. ಸೊ ಮಮ್ಮಿ ಎಲ್ಲ ಒಂದ್ರ ಮೇಲೆ ಒಂದೇ ಹಾಕ್ಲಾ? ಲಚ್ಚೊಂದು ಪರಾತ್ ತಗೋ. ಪರಾತದೆಲ್ಲ ಇದಿಟ್ಟೈತಲ್ಲ ಐಟಮ್ಸು. ಮಮ್ಮಿ ಯಾಕೆ ಥ್ಯಾಂಕ್ ಯು ಭಯ್ಯ ಅಂತಿದ್ರು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಬಿಕಾಸ್ ಅಲ್ಲಿ ಕರೆಂಟ್ ಹೊಟ್ಟೋಗಿತ್ತಲ್ಲ, ಕೆಳಗಡೆ ವಾಚ್ಮ್ಯಾನ್ ಅಂಕಲ್ ಹೋಗ್ಬಿಟ್ಟು ಸ್ವಲ್ಪ ಜನರೇಟರ್ ಆನ್ ಮಾಡಿ ನಾನು ರುಬ್ಕೊಬೇಕು ಸಾಂಬಾರಿಗೆ ಅಂತ ಹೇಳಿ ರುಬ್ಕೊಂಡ್ರು. ಸೊ ಅದಕ್ಕೆ ಥ್ಯಾಂಕ್ ಯು ಅಂತ ಇಲ್ಲಿಂದ ಹೇಳ್ತಾ ಇದ್ರು, ಕೇಳಿಸುತ್ತೆ ಅದು ಕೆಳಗಡೆ ತನಕ. ಆ್ಯಂಡ್ ಎಸ್, ಡ್ಯಾಡಿ ಕೂಡ ಇವಾಗ ಪೂಜೆ ಮಾಡ್ತಾ ಇದ್ದಾರೆ. ಸೊ ಒಂದಿನ ಮುಂಚೆನೇ ನಾನು ದೇವ್ರ ಪಾತ್ರೆ ಎಲ್ಲ ರೆಡಿ ಮಾಡಿಕೊಟ್ಟಿದ್ದೆ, ಅಂದರೆ ಮಮ್ಮಿ ತೊಳ್ಕೊಟ್ಟಿದ್ರು, ನಾನು ದೇವ್ರ ಮನೆಯೆಲ್ಲ ಫುಲ್ ರೆಡಿ ಮಾಡಿಕೊಟ್ಟಿದ್ದೆ. ಸೊ ಡ್ಯಾಡಿ ಇವಾಗ ಹೂವೆಲ್ಲ ಮುಡಿಸಿ ಪೂಜೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಜೊತೆಗೆ ಇಲ್ಲಿ ಇವಾಗ ಒಬ್ಬಟ್ಟಿನ ಸಾರಿನ ಒಗ್ಗರಣೆ ಕೂಡ ಹಾಕ್ತಾ ಇದ್ದೀವಿ. ಸೊ ಏನು ಗೊತ್ತಾ, ಪ್ರಾಪರಾಗಿ ವೀಡಿಯೋನೇ
ಮಾಡೋಕ್ಕಾಗಿಲ್ಲ ನೆನ್ನೆ ಅಂತೂ. ಬಿಕಾಸ್ ಸಿಕ್ಕಾಪಟ್ಟೆ ಬ್ಯಾಕ್ ಟು ಬ್ಯಾಕ್ ಕೆಲಸಗಳು, ಮಕ್ಕಳನ್ನ ನೋಡ್ಕೋಬೇಕು, ಅವ್ರಿಗೆ ತಿನ್ನಿಸ್ಬೇಕು, ಆ್ಯಂಡ್ ಮಮ್ಮಿಗೆ ನಾನು ತರಕಾರಿ ಎಲ್ಲ ಹೆಚ್ಕೊಟ್ಟಿದ್ದು. ಸೊ ಏನು ನಾನಿರುವಂಥ ವೀಡಿಯೋಸ್ ನಾನೇನು ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ಲೈಕ್ ಲಿಟ್ರಲಿ ಈ ಥರ ಗ್ಲಿಮ್ಸಸ್ ತೆಗೆದು ವೀಡಿಯೋನ ಮಾಡಿದ್ದೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಸೊ ಒಬ್ಬಟ್ಟಿನ ಸಾವಿರ ಒಗ್ಗರಣೆಗೆ ಇವಾಗ ಇಲ್ಲಿ ನೋಡ್ಬೋದು, ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಚಿಟಪಟ ಅಂದ ತಕ್ಷಣ ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿನ ಹಾಕಿದ್ರು. ಹಾಗೂ ಇವಾಗ ರುಬ್ಬಿಟ್ಕೊಂಡಿದ್ದಂಥ ಖಾರನ ಹಾಕಿದ್ರು. ಸೊ ಖಾರಕ್ಕೆ ಏನೆಲ್ಲ ರುಬ್ಬಿಟ್ಕೊಂಡಿದ್ರು ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಹೊಣಮೆಣ್ಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಮೆಣಸು, ಇದನ್ನೆಲ್ಲ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ರು, ಮತ್ತು ಕರಿಬೇವಿನ ಸೊಪ್ಪನ್ನು ಕೂಡ. ಆ್ಯಂಡ್ ಅದ್ರ ಜೊತೆಗೆ ಒಂದು ಸ್ವಲ್ಪ ಮೆಂತ್ಯನ ಹುರಿದಿಟ್ಕೊಂಡಿದ್ರು, ಮತ್ತು ಹಸಿ ಈರುಳ್ಳಿ, ಒಂಚೂರು ಹಸಿ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಟೊಮ್ಯಾಟೊನ ಬೇಯಿಸಿಟ್ಕೊಂಡಿದ್ರು ಅದು, ಆ್ಯಂಡ್ ಒಂದು ಸ್ವಲ್ಪ ಹುಣಸೆಹಣ್ಣು. ಸೊ ಇದನ್ನೆಲ್ಲ ಹಾಕಿ ರುಬ್ಬಿಟ್ಕೊಂಡಿದ್ದಂಥ ಪೇಸ್ಟನ್ನ ಇವಾಗ ಹಾಕಿದ್ದು. ಸೊ ಇದೆಲ್ಲ ಈ ಥರ ಹಾಕಿ ಒಂದು ಕುದಿ ಬರೋ ತನಕ ಕುದಿಸ್ತಾರೆ, ಆಮೇಲೆ ಆಫ್ ಮಾಡಿಬಿಡ್ತಾರೆ. ಸಖತ್ತಾಗುತ್ತೆ ಫ್ರೆಂಡ್ಸ್. ಮತ್ತು ಏನು ಬೇಳೆ ಬೇಯಿಸಿಟ್ಕೊಂಡಿರ್ತೀವಲ್ಲ, ಏನು ಮಗನೇ ಇದು ಬಸ್ತ್ರಲ್ಲ ನೀವು, ಆ ನೀರು ಹಾಕ್ಕೊಂತಾರೆ. ತುಂಬ ಚೆನ್ನಾಗಿದೆ ನಿನ್ನ ಮನೆ. ನೋಡಿ ತೋರಿಸು, ಏನು ಮಾಡಿದ್ರು ಬಿಡಲ್ಲ, ಹಿಂಗೆ ಎತ್ಕೊಂಡು ನಿಂತ್ಕೋಬೇಕು ಅಡುಗೆ ಮಾಡುವಾಗ. ನಾನು ಇವನ್ನ ಹೇಗಪ್ಪ ಅಡುಗೆ ಮಾಡೋದು ನಾನು ಹೇಳು. ನಾನಿಲ್ಲಿ ಕೈ ಕೊಟ್ಟು ನಿಂತ್ಕೋಬೇಕು. ಆ್ಯಂಡ್ ಗೈಸ್, ಈ ಒಂದು ಮಾವಿನಕಾಯಿ ಚಿತ್ರಾನ್ನ ರೆಸಿಪಿನ ಬಂದ್ಬಿಟ್ಟು ನೀವು ಲಚ್ಚು ಬ್ಲಾಗಲ್ಲಿ ನೋಡ್ಬೋದು. ಸೊ ನನ್ನ ಬ್ಲಾಗಲ್ಲಿ ನೋಡದೇ ಇರೋ ತುಂಬ ಇದನ್ನು ನೀವು ಲಚ್ಚು ಬ್ಲಾಗಲ್ಲಿ ನೋಡ್ಬೋದು, ಅವ್ರ ಬ್ಲಾಗಲ್ಲಿ ನೋಡದೇ ಇರೋದನ್ನ ಈ ಬ್ಲಾಗಲ್ಲಿ ನೋಡ್ಬೋದು. ಸೊ ಟೋಟಲಿ ಇಬ್ಬರು ಒಂದೇ ಮನೇಲಿ ಮಾಡಿದ್ರು ತುಂಬ ಡಿಫ್ರೆಂಟಾಗಿ ಬ್ಲಾಗ್ನ ಮಾಡ್ತೀವಿ. ನಮ್ಮ ಸ್ಟೈಲ್ ಆಫ್ ಬ್ಲಾಗಿಂಗ್ ಕೂಡ ತುಂಬ ಡಿಫ್ರೆಂಟ್ ಇರುತ್ತೆ. ಲಚ್ಚು ನೋಡಿ ಫುಲ್ ಬಿಸಿ. ಲಚ್ಚು ಸ್ಪೆಕ್ಸ್ ನೋಡಿ ಹೇಗಿದೆ, ಜಾರ್ ಹೋಗ್ತದೆ. ಶೆಕೆ ಬೇರೆ ಅಲ್ವಾ, ಆ ಸ್ವೆಟ್ಗೆನೆ ಏನು ನಾನಲ್ಲ ಅಮ್ಮ, ಈ ಲಕ್ಷಿತ್ ಅಮ್ಮ ಲಡ್ಡು ಮಾತು ಇರಮ್ಮ. ಲಕ್ಷಿತ್ 2 minutes. ಲಕ್ಷಿತ್ ಅಚ್ಚು ಇಸ್ ಮೇಕಿಂಗ್ ಒಬ್ಬಟ್ಟು ಫಾರ್ ಯು. ಓಕೆ, ಇಟ್ಕೋ. ಅದು ಕುಡಿಯಕ್ಕೆ ಕೊಡ್ಬೇಕು ತಾನೇ ತೀರ್ಥನ. ಅದೇ ಓಂ ನಮಃ ಶಿವಾಯ ಅಂತ ಎಷ್ಟು ಹೋಗ್ತೈತೆ. ನಡಿ ನಮ್ಗೊಂಚೂರು ಕೊಡಾಡಿ ಕುಡಿತೀವಿ. ಏ ಶಿವಯ್ಯ, ಏ ಶಿವ, ನಿನ್ ಮಗ ರಂಗೋಲಿ ಹಾಳು ಮಾಡ್ತಾನೆ ಕಣೆ ಅಕ್ಕ. ಫೈನಲಿ ನನ್ನ ಮಗನಿಗೆ ಬೇವು ಬೇಡ, ಬರೀ ಬೆಲ್ಲನೇ ಜಾಸ್ತಿ ಬೇವು ಕೊಡ್ತೀನಿ, ಜಾಸ್ತಿ. ನಂಗೆ ಲಾಸ್ಟ್ ಕೊಡು. ಹಾಯ್ ಮಮ್ಮಿ. ಹಾಯ್. ಸೊ ಫೈನಲಿ ಅಡಿಗೆ ಮುಗೀತು. ಬೇಗ ಮುಗ್ತಿದೆ ಇವತ್ತು. ಹೌದು ಅಲ್ವಾ, ಬೇಗ ಮುಗಿದೆ. ಇಲ್ಲಾಂದ್ರೆ ತುಂಬಾ ಲೇಟ್ ಆಗಿತ್ತು. ಹೌದು, ಮುಗಿದೆ. ಅವಾಗ ಮುಗಿದ್ರು ಊಟ ಮಾಡಿ ನಮ್ಮ ಮನೆಯ ಒಬ್ಬಟ್ಟು ಶೆಫ್ ಮಿಸ್ ಲಚ್ಚು ಆಗಿದ್ರು ಇವತ್ತು, ಮಿಸಸ್ ಲಚ್ಚು. ಸೊ ಮಮ್ಮಿ ಏನೆಲ್ಲ ಅಡಿಗೆ ಸ್ಪೆಷಲ್? ಒಬ್ಬಟ್ಟು, ಅನ್ನ, ಸಾಂಬಾರು, ಚಿತ್ರಾನ್ನ, ಕಾಳುಗಜ್ಜು, ಕೋಸಂಬರಿ, ಹಪ್ಪಳ, ಉಪ್ಪಿನಕಾಯಿ, ತುಪ್ಪ. ಸೂಪರಾಗೈತೆ. ಇಷ್ಟೊಂಥರ ಅಡುಗೆ ಸ್ಪೆಷಲ್ ಇವತ್ತು, ಹಬ್ಬದ ಅಡುಗೆ. ಒಂಥರ ಖುಷಿ ಆಗುತ್ತೆ. ಬಟ್ ಏನಪ್ಪಾ ಅಂದರೆ ಪುನೀತ್ ಮತ್ತು ನಂದು ಮಿಸ್ ಇರೋದ್ರಿಂದ ಒಂಥರ ಬೇಜಾರಾಗ್ತಿದೆ. ಅರುಣ್ ಕೂಡ ಬೆಳಗ್ಗೆ ಹೋದವ್ರು ಇನ್ನೂ ಬಂದಿಲ್ಲ. ಬಟ್ ಪರವಾಗಿಲ್ಲ, ಇವಾಗ ನಾವು ಎಂಜಾಯ್ ಮಾಡೋಣ, ಸಂಜೆ ಅವ್ರು ಬಂದಮೇಲೆ ಅವ್ರು ಎಂಜಾಯ್ ಮಾಡ್ತಾರೆ. ಓಕೆ, ಸೊ ಇದು ನೋಡಿ, ಇದು ಬಂದು ನಮ್ಮ ಮನೆಯ ಹಬ್ಬದ ಅಡುಗೆ. ಅಡುಗೆ ವೆರೈಟೀಸ್ ನೋಡೋದಕ್ಕೆ ಎಷ್ಟೊಂದು ಖುಷಿ ಆಗುತ್ತೆ, ಬಟ್ ಅದು ಮಾಡೋದು ಅಷ್ಟೇ ಕಷ್ಟ. ಸ್ಪೆಷಲಿ ಸ್ವೀಟ್ ಅಡುಗೆ ತುಂಬಾ ಟೈಮ್ ತೊಗೊಳುತ್ತೆ. ಬಟ್ ಫೈನಲಿ ಒಂದು 9 o'clock ಸ್ಟಾರ್ಟ್ ಮಾಡಿದ್ವಿ, 2 o'clock 1:30 2 o'clock ಅಷ್ಟೆಲ್ಲ ಮುಗಿದುಬಿಟ್ಟಿತ್ತು. ಆ್ಯಂಡ್ ಒಂದೇನಪ್ಪ ಅಂದರೆ ಬಾಳೆದೆಲೆ ಮಿಸ್ ಆಯಿತು, ಅದೊಂದು ಬೇಜಾರಾಯಿತು. ಬಟ್ ದಟ್ಸ್ ಓಕೆ. ಬಟ್ ತುಂಬಾ ಚೆನ್ನಾಗಿತ್ತು, ತುಂಬಾ ಡೆಲಿಷಿಯಸ್ ಆಗಿತ್ತು ಪ್ರತಿಯೊಂದು ಡಿಶ್. ಪುನೀತ್ ಆಫೀಸಿಂದ ಬಂದಾಯಿತು, ಆ್ಯಂಡ್ ಆಫೀಸಿಂದ ಬಂದು ಮತ್ತೆ ಎಣ್ಣೆ ಸ್ನಾನ ಮಾಡಿ ಎಲ್ಲ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ವಿ. ಸೊ ಅದಕ್ಕಿಂತ ಮುಂಚೆ ನಿಮ್ಮೆಲ್ರಿಗೂ ಒಂದ್ಸತಿ ವಿಶ್ ಮಾಡೋಣ ಅಂತ. ಸೊ ಎಲ್ರಿಗೂ ಮತ್ತೊಮ್ಮೆ ನನ್ನ ಕಡೆಯಿಂದ ಯುಗಾದಿ ಹಬ್ಬದ ಶುಭಾಶಯಗಳು. ಸೊ ಎಲ್ಲರೂ ಬೇವು ಬೆಲ್ಲ ತಿಂದಿರ್ತೀರಾ ಅಂತ ಅನ್ಕೊಂತೀವಿ. ಬೆಳಗ್ಗೆನೆ ಬೇವು ಬೆಲ್ಲ ಏನು ತಿನ್ನೋದು? ಬೇವು ಬೆಲ್ಲ ಎಲ್ಲರ ಲೈಫನ್ನು ಸುಖ ದುಃಖ ಎರಡೂ ಸಮವಾಗಿ ಇರಲಿ, ಸಮವಾಗಿ ಅದೇ ಥರ ಹೇಗೆ ಬರುತ್ತೆ ದುಃಖ ಸುಖ ಏನೇ ಬಂದರೂ ಸಮವಾಗಿ ತಗೊಂಡು ಅದನ್ನು ತಗೊಂಡು ಮುಂದೆ ಹೋಗಿ ಲೈಫಲ್ಲಿ. ಅದಕ್ಕೆ ಸುಖನ ಎಷ್ಟು ಖುಷಿಯಿಂದ ತಗೋತೀವೋ, ದುಃಖನೂ ಖುಷಿಯಿಂದ ಅಲ್ಲ ಅಂದ್ರೂ ಓಕೆ ಅದನ್ನ ಧೈರ್ಯವಾಗಿ ಫೇಸ್ ಮಾಡಬೇಕು. ಸೊ ಅದಕ್ಕೇನೆ.
ಆ್ಯಂಡ್ ಎಸ್ ಇವಾಗ ಎಲ್ಲರೂ ರೆಡಿ ಆಗಿದ್ದೀವಿ. ಸೊ ಇದು ಬಂದು ನನ್ನ ಹಬ್ಬದ ಡ್ರೆಸ್. ಬೆಳಗ್ಗೆಯಿಂದ ಹಾಕ್ಕೊಳ್ಳೋಕೆ ಆಗಿರಲಿಲ್ಲ, ಬಿಕಾಸ್ ಬ್ಯಾಕ್ ಟು ಬ್ಯಾಕ್ ಕಿಚನಲ್ಲಿ ಕೆಲಸ, ಮಕ್ಳಿಗೆ ಊಟ, ಮತ್ತು ಅವ್ರದ್ದು ಎಣ್ಣೆ ಸ್ನಾನ ಎಲ್ಲ ಹಾಳಾಗ್ಬಿಡುತ್ತೆ ಅಂತ ಹೇಳಿ ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದೀವಲ್ಲ, ಸೊ ಇವಾಗ ಈ ಬಟ್ಟೆನ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ. ಸೊ ಯೂಶ್ವಲಿ ನಾವು ಪ್ರತಿ ವರ್ಷ ಯುಗಾದಿ ಹಬ್ಬಕ್ಕೆ ಬಂದು ಗೊರವನಹಳ್ಳಿ ಲಕ್ಷ್ಮಿಗೆ ಹೋಗ್ತಿದ್ವಿ. ಬಟ್ ಈ ವರ್ಷ ಪುನೀತ್ ಮತ್ತು ನಂದು ಇಬ್ಬರು ಆಫೀಸಿಗೆ ಹೋಗಿದ್ದ ಕಾರಣ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ. ಸರಿ ಆಯಿತು, ಇವ್ರಿಬ್ರನ್ನ ಬಿಟ್ಟು ಏನು ಹೋಗೋದು ಅಂತ ಅಂದ್ಕೊಂಡು ಇವಾಗ ಇಲ್ಲೇ ಮೀನಾಕ್ಷಿ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಲಾಸ್ಟ್ ಇಯರ್ ಸಂಕ್ರಾಂತಿ ಹಬ್ಬಕ್ಕೆ ಹೋಗಿದ್ದು ನಾವು ಮೀನಾಕ್ಷಿ ಟೆಂಪಲ್ಗೆ. ಆಮೇಲೆ ಹೋಗೋಕ್ಕೆ ಆಗಲಿಲ್ಲ. ಅಲ್ಲೋದ್ರೆ ಏನೋ ಒಂಥರ ಪೀಸ್ ಅನಿಸುತ್ತೆ. ಸೊ ಅದಕ್ಕೆ ಇವತ್ತು ಎಲ್ಲರೂ ಮಮ್ಮಿ ಡ್ಯಾಡಿ ಎಲ್ಲರೂ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡ್ಬೋದು ಬ್ಯಾಕ್ಗ್ರೌಂಡಲ್ಲಿ ಲಡ್ಡು ಕಾಣಿಸ್ತಾ ಇಲ್ಲ, ಲಡ್ಡು ವಾಯ್ಸ್ ಕೊಡಲ್ಲ, ಬಿಕಾಸ್ ಅವರು ದೊಮ್ಲೂರಿಗೆ ಹೋಗಿದ್ದಾರೆ. ಸೊ ದೊಮ್ಲೂರಿಂದ ಅಲ್ಲಿಂದ ಬರ್ತೀವಿ ಅಂತ ಹೇಳಿದ್ದಾರೆ. ಸೊ ಬನ್ನಿ ಇವಾಗ ಹೋಗೋಣ ಆ್ಯಂಡ್ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಬರೋಣ. ನನ್ನ ಮಗಂದು ಇದು ಸೆಕೆಂಡ್ ಔಟ್ಫಿಟ್, ಸೆಕೆಂಡ್ ಕುರ್ತಾ ಸೆಟ್. ಸೊ ಎಲ್ಲರಿಗೂ ಹೇಳಮ್ಮ ಯುಗಾದಿ ಹಬ್ಬದ ಹಾಯ್ ಮಾಡ್ತಾನೆ. ನಾನು ಹಾಯ್ ಮೇಡಮ್, ಹೋಗ್ಲಿ ಹಾಯ್ ಮಾಡು ಸಿಂಬಾ. ಮಾಡ ಸಿಂಬಾ, ಏನಾಗಲಿ ಹಾಯ್ ಏನು ಮಾಡು ಮಾಡಿ ಚಿನ್ನ. ನಾಚಿಕೆ ಆಗ್ತಿದೆ ಅವನಿಗೆ. ಸರಿ ಬನ್ನಿ ಹೋಗೋಣ. ಸೊ ಫ್ರೆಂಡ್ಸ್, ಇವಾಗ ನಾವು ಮೀನಾಕ್ಷಿ ಟೆಂಪಲಲ್ಲಿ ಬಂದಿದ್ದೀವಿ. ಆ್ಯಂಡ್ ಏನಪ್ಪ ಅಂದರೆ ನಾವು ಬರೋಷ್ಟೊಂದು ಸ್ವಲ್ಪ ಲೇಟ್ ಆಗಿತ್ತು, ಆಲ್ಮೋಸ್ಟ್ ಕ್ಲೋಸಿಂಗ್ ಟೈಮ್ ಆಗಿಬಿಟ್ಟಿತ್ತು. ಬಟ್ ಏನಪ್ಪ ಅಂದರೆ ನಮಗೆ ದರ್ಶನ ಚೆನ್ನಾಗಾಯಿತು. ಸೊ ಅಲ್ಲಿ ಒಳಗಡೆ ಎಲ್ಲ ಶೂಟ್ ಮಾಡೋ ಹಾಗಿಲ್ಲ. ಸೊ ಹೊರಗಡೆಯಿಂದನೇ ಸ್ವಲ್ಪ ಶೂಟ್ ಮಾಡ್ತಾಯಿದ್ದೀನಿ ಅಷ್ಟೇ. ದರ್ಶನ ಮಾಡಿಕೊಂಡು ಮತ್ತೆ ಪ್ರದರ್ಶನ ಹಾಕ್ತಾಯಿದ್ವಿ. ಆ್ಯಕ್ಚುಲಿ ಲಚ್ಚು ಬರಬೇಕಿತ್ತು, ಬಟ್ ಇಲ್ಲಿ ಇನ್ನೇನು ಟೆಂಪಲ್ ಕ್ಲೋಸ್ ಆಗ್ತಿತ್ತಲ್ಲ, ಸೊ ಅವರು ಲೈಕ್ ದೊಮ್ಲೂರಿಂದ ಹೊರಡೋಷ್ಟರಲ್ಲಿ ಇಲ್ಲಿ ಟೆಂಪಲ್ ಕ್ಲೋಸ್ ಆಗ್ತಾಯಿತ್ತು, ಅದಕ್ಕೆ ಬೇಡ ಬರಬೇಡಿ ಅಂತ ಹೇಳಿದ್ವಿ. ಆ್ಯಂಡ್ ಇದು ಬಂದು ಸಿಂಬಾದು ಕ್ಯೂಟ್ ಲಿಟಲ್ ಧೋತಿ ಪ್ಯಾಂಟ್ ಮತ್ತು ಕುರ್ತಾ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಕ್ಯೂಟಾಗಿ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಬೆಳಕಿರಬೇಕಾದ್ರೆ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಮತ್ತು ಸಂಜೆ ಟೈಮಲ್ಲಿ ಲೈಟಿಂಗ್ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಅದೆಲ್ಲ ತೋರಿಸ್ಬೋದಾಗಿತ್ತು. ಬಟ್ ಸ್ವಲ್ಪ ಲೇಟೇ ಆಯಿತು. ಪುನೀತ್ ಕೂಡ ಬಂದು ಅವ್ರು ಸ್ನಾನ ಮಾಡಿಕೊಂಡು ಮತ್ತು ನಂದು ಬರೋ ತನಕನೂ ಕೂಡ ವೆಯ್ಟ್ ಮಾಡಿ ಹೊರಟಿದ್ದೊಂದು ಸ್ವಲ್ಪ ಲೇಟ್ ಆಯಿತು ನಮಗೆ. ಸೊ ಫ್ರೆಂಡ್ಸ್, ಹೀಗಿತ್ತು ನಮ್ಮ ಯುಗಾದಿ ಹಬ್ಬ. ಓಕೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಆ್ಯಂಡ್ ಎಸ್ ನಾವು ಕೂಡ ವೆಲ್ಕಮ್ ಬ್ಯಾಕ್. ಓಕೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ನಾವು ಕೂಡ ಬಂದ್ವಿ ದೇವಸ್ಥಾನದಿಂದ. ಆ್ಯಂಡ್ ಲಚ್ಚು ಕೂಡ ನೀನ್ ಬಂದೆ ಅಂತ ಹೇಳು. ನಾನು ಒಬ್ಬಳೇ ಹೋಗಿದ್ನಾ ಅಂದ್ರೆ ಇವಳು ಆಕ್ಚುಲಿ ಲಚ್ಚುನೇ ಬೆಳಗ್ಗೆಯಿಂದ ದೇವಸ್ಥಾನ ಹೋಗ್ಬೇಕು ಬಿಕಾಸ್ ನನ್ನ ಮಗನ್ ಮೊದಲನೇ ಯುಗಾದಿ ಹಬ್ಬ ಅಲ್ಲ, ಹೋಗ್ಬೇಕು ಅಂತ ತುಂಬಾನೇ ಆಸೆ ಇತ್ತು. ದೇವ್ರೇ ಕರ್ಸ್ಕೊಂಡೆ ಅನ್ಸುತ್ತೆ. ಅಂದ್ರೆ ಮಾಡಬಾರ್ದು ಇತ್ತು. ನಾವು ಬೇಗ ಹೊರಡ್ಬೇಕಿತ್ತು, ಬಟ್ ಲೇಟ್ ಆಯ್ತು. ಪುನೀತ್ ಬರೋದ್ ಲೇಟ್ ಆಯ್ತು, ಮತ್ತೆ ನಾವು ಕೂಡ ಹೊರಡೋದೆಲ್ಲ ಸ್ವಲ್ಪ ಲೇಟ್ ಆಯ್ತು. ಅಂಡ್ ಇವಳು ಕೂಡ ದೊಮ್ಲೂರ್ಗೆ ಹೋಗ್ಬೇಕಿತ್ತು. ಸೊ ದೊಮ್ಲೂರ್ಗೆ ಹೋಗಿದ್ದು ಪಾಪ ನಾ ಮತ್ತೆ ಹೇಳಿದ್ರು ಹೋಗು ನೀನು ಅಂತ, ದೇವಸ್ಥಾನ ಹೋಗು ಅಂತಾನೆ ಕಳ್ಸಿದ್ ನನ್ಗೆ. ಬಟ್ ದೆನ್ ತುಂಬಾ ಲೇಟ್ ಆಗೋಯ್ತು. ಸರಿ ಅಕ್ಕಪಕ್ಕ ದೇವಸ್ಥಾನ ಕೂಡ ನೋಡ್ದೆ, ಬಟ್ ನಂಗೆ ಅಲ್ಲೂ ಸಹ ಎಲ್ಲಾ ದೇವಸ್ಥಾನ ಕ್ಲೋಸ್ ಆಗಿತ್ತು. ಇಲ್ಲಿ ಮನೆ ಹತ್ರ ಇರೋ ಆಂಜನೇಯ ಸ್ವಾಮಿಗೆ ಹಾಗೆ ಕೈ ಮುಗಿದ್ಬಿಟ್ಟು ಪ್ರತಿ ವರ್ಷನೂ ಹೀಗೆ ಹಬ್ಬ ಆಚರಿಸ್ಬೇಕು ಅಂತ ಹೇಳ್ಕೊಂಡು ಬಂದ್ಬಿಟ್ಟೆ. ನಾವು ನಿನ್ ಪರವಾಗಿ ನಾವು ದೇವ್ರ ಹತ್ರ ಬೇಡ್ಕೊಂಡ್ ಬಂದಿದ್ದೀವಿ ಇಬ್ಬರು. ಸೊ ಎಸ್, ಯುಗಾದಿ ಹಬ್ಬ ಈ ರೀತಿಯಾಗಿತ್ತು. ಆ್ಯಂಡ್ ನಮ್ಮ ಮೇಘಲಾದೇವಿ ನೋಡ್ಬೋದು. ಸೊ ಇವತ್ತು ನಂದು ಇರಲಿಲ್ಲ ಹಬ್ಬಕ್ಕೆ, ಬೇಜಾರಾಗ್ತಿತ್ತು ನಮ್ಗಂತೂ ಒಂಥರ. ಅಂದರೆ ಆ ಆಕ್ಟಿವ್ನೆಸ್ ಇರಲಿಲ್ಲ, ಆ ಜೋಶ್ ಇರಲಿಲ್ಲ. ನಿಜ ಕೇಳಬೇಕಾದ್ರೆ ಕ್ಯಾಮ್ರಾಮೇ ಸರಿ ಇಲ್ಲ. ನಿಜ ಕಡೆ ಎಸ್ಸತಿ ಕೇಳು, ಎಸ್ಸತಿ ನಾವು ಹೇಳ್ತಾನೆ ಇದ್ವಿ ಬೆಳಗ್ಗೆಯಿಂದ. ಬೇಜಾರು, ಮನೇಲಿ ಒಬ್ರು ಇಲ್ಲ ಅಂದ್ರೂ ಹಬ್ಬ ಅಂತಾನೆ ಅನ್ಸೋದಿಲ್ಲ. ಸೊ ಅದಕ್ಕೆ ಹೋದ ವರ್ಷ ಹಬ್ಬ ಚೆನ್ನಾಗಿತ್ತು. ಹೋದ ವರ್ಷ ಚೆನ್ನಾಗಿ ನಾವು ಗೊರವನಹಳ್ಳಿ, ನಾ ಆಕ್ಚುಲಿ ಪ್ರತಿ ವರ್ಷ ಗೊರವನಹಳ್ಳಿಗೆ ಹೋಗ್ತೀವಿ. ಬಟ್ ಇವಾಗ ರೀಸೆಂಟ್ಲಿ ಹೋಗಿ ಬಂದಿದ್ದು, ಜಾನ್ವರಿ ಹುಷಾರಿರ್ಲಿಲ್ಲ. ಸೊ ಅದಕ್ಕೆ ನಾನು ಮನೇಲೂ ಇರ್ಲಿಲ್ಲ, ಆಫೀಸ್ಗೆ ಹೋಗಿದ್ದೆ. ಹೇಗೋ ಟೆಂಪಲ್ಸ್ಗೆಲ್ಲ ಹೋಗಂಗಿಲ್ಲ ಅಂತ ಸುಮ್ಮನೆ ಆಫೀಸ್ಗೆ ಹೋಗಿದ್ದೆ. ಏನ್ ಮಾಡೋದು, ಮನೇಲಿದ್ದೀನಿ ಅಟ್ಲೀಸ್ಟ್. ಬಟ್ ಎಸ್, ಈ ರೀತಿಯಾಗಿತ್ತು ನಮ್ಮ ಯುಗಾದಿ ಹಬ್ಬ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ತುಂಬಾ ರೆಕಾರ್ಡೇ ಮಾಡಿಲ್ಲ, ನಾನು ಮಾಡಿಲ್ಲ, ಇನ್ಫ್ಯಾಕ್ಟ್ ಲಚ್ಚುನು ಮಾಡಿಲ್ಲ. ತುಂಬಾ ಮಾಡ್ಬೇಕು ಅಂತ ಅನ್ಕೊಂಡು ಇಷ್ಟ ಆಗಿದೆ ಅಂತ ಎಡಿಟ್ ಮಾಡ್ಬೇಕಾದ್ರೆ ಹೋದ ವರ್ಷ ನಾವು ಶಾಪಿಂಗ್ ಎಲ್ಲ ಮಾಡಿದ್ವಿ ಗೊತ್ತಾ. ಹೌದು, ಶಾಪಿಂಗ್ ಮಾಡಿಲ್ಲ. ಆಕ್ಚುಲಿ ದಿವಾಲಿ ತಗೊಂಡಿರೋ ಬಟ್ಟೆನ ನಾನು ಇನ್ನ ಹಾಕೊಂಡು ಇಲ್ಲ, ಆಲ್ಟ್ರೇಷನ್ ಮಾಡ್ಸಿಲ್ಲ, ಏನು ಮಾಡ್ಸಿಲ್ಲ. ಇದು ನಾನು ನನ್ನ ಬರ್ತ್ಡೇಗೆ ತಗೊಂಡಿದ್ದಂತ ಬಟ್ಟೆ. ಲಚ್ಚು ಒಬ್ಳೆ ಅನ್ಸುತ್ತೆ ಯುಗಾದಿ ಹಬ್ಬಕ್ಕೆ ಅಂತ ತಗೊಂಡಿದ್ ಬಟ್ಟೆ. ಅದ್ ಯುಗಾದಿಗೆಲ್ಲ ತಗೊಂಡಿದ್ ನಾನು. ಅದ್ ಎಂಗೇಜ್ಮೆಂಟ್ ಬ್ಲಾಗ್ ಹಾಕಿದ್ನಲ್ಲ, ಎಂಗೇಜ್ಮೆಂಟ್ ಫಂಕ್ಷನ್ ಗೆ ತಗೊಂಡಿದ್ದು. ಬಟ್ ಆ ಬಟ್ಟೆ ಅವಾಗ ಬಂದಿಲ್ಲ, ಸೊ ಅದಕ್ಕೆ ಯುಗಾದಿ ಆಯ್ತು ಅಂತ ಇದಕ್ಕೆ ಇಟ್ಬಿಟ್ಟೆ. ಎನಿವೇಸ್, ಬಟ್ ಎಸ್, ಹಬ್ಬ ಈ ರೀತಿಯಾಗಿತ್ತು, ಚೆನ್ನಾಗಿತ್ತು. ಬಟ್ ಸಾಕಷ್ಟು ರೆಕಾರ್ಡ್ ಮಾಡಕ್ ಆಗ್ಲಿಲ್ಲ. ಮಕ್ಳ ಜೊತೆ ಸಿಕ್ಕಾಪಟ್ಟೆ ಕಷ್ಟ. ಅದ್ರಲ್ಲೂ ಮನೇಲಿ ನೀವು ನೋಡಿದ್ರಿ ಎಷ್ಟು ತರಾವರಿ ಅಡುಗೆ. ನಮ್ಮಮ್ಮ ಅಂತೂ ಪಾಪ ಬೆಳಗ್ಗೆಯಿಂದ ಅಡುಗೆ ಮನೆಯಲ್ಲಿ ಅಡುಗೆ ಮಾಡಿ 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 ನಾವು ನಮ್ಮಿಂದ ಆದಷ್ಟು ನಮ್ಮಮ್ಮಂಗೆ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ಒಬ್ರು ಮಕ್ಕಳನ್ನ ನೋಡ್ಕೋತಾ ಇದ್ವಿ, 3 ಜನ. ಇವಳು ಪಾಪ ಒಬ್ಬಟ್ಟೆಲ್ಲ ತಟ್ಟಿದ್ಲು. ಸೊ ಈ ರೀತಿ ನಾನು ಸ್ವಲ್ಪ ಹೆಚ್ಕೊಡೋದು ಅದು ಇದು ಎಲ್ಲ ಮಾಡಿಕೊಟ್ಟೆ.
ಏನೋ ನಮ್ಮಿಂದ ಆದಷ್ಟು ಮಾಡಿದ್ವಿ. ಸೊ ಈ ರೀತಿಯಾಗಿತ್ತು ನಮ್ಮ ಮನೆಯ ಯುಗಾದಿ ಹಬ್ಬ. ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ. ಸೊ ನಿಮ್ಗೇನಾದರೂ ನಮ್ಮ ಮನೆಯ ಯುಗಾದಿ ಹಬ್ಬ ಇಷ್ಟ ಆಗಿದ್ರೆ ಒಂದ್ಬಿಟ್ಟು ಲೈಕ್ ಮಾಡಿ, ಒಂದು ಹಾರ್ಟ್ ಸಿಂಬಲ್ನ ಇಲ್ಲಿ ಹಾಕಿರ್ತೀನಿ ನೋಡಿ, ಈ ಹಾರ್ಟ್ ಸಿಂಬಲ್ನ ದಯವಿಟ್ಟು ಇಲ್ಲಿ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ. ಆ್ಯಂಡ್ ನಿಮ್ಮ ಯುಗಾದಿ ಹಬ್ಬ ಹೇಗಿತ್ತು, ನೀವು ಹೇಗೆ ಆಚರಣೆ ಮಾಡಿದ್ರಿ, ನೀವು ಯಾವ ರೀತಿಯಾಗಿ ಅಡುಗೆ ಮಾಡಿದ್ರಿ ಅಂತ ಕಾಮೆಂಟ್ ಮೂಲಕ ತಿಳಿಸಿ ಆಯಿತಾ. ಪ್ಲೀಸ್ ಕಾಮೆಂಟ್ ಮಾಡಿ ಪ್ರತಿಯೊಬ್ಬರು ಅಂತ ಹೇಳ್ತೀನಿ. ಆ್ಯಂಡ್ ಇಲ್ಲಿಗೆ ಇವತ್ತಿನ ಬ್ಲಾಗ್ನ ಮುಗಿಸ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಟಾಟಾ ಲಚ್ಚು. ಆ್ಯಂಡ್ ಫ್ರೆಂಡ್ಸ್, ಈ ಒಂದು ರ್ಯಾಕ್ನ ಕೇಳ್ತಾನೆ ಇರ್ತಾರೆ ತುಂಬ ಜನ. ಸೊ ನಾವು ಇದನ್ನು ಅಮೆಝಾನಿಂದ ಪರ್ಚೇಸ್ ಮಾಡಿದ್ವಿ. ಆ್ಯಂಡ್ ತುಂಬ ಸತಿ ಹೇಳಿದ್ವಿ ಅದನ್ನ ಅಮೆಝಾನಿಂದ ಪರ್ಚೇಸ್ ಮಾಡಿದ್ವಿ. ಬೇಕಾದರೆ ಈ ಒಂದು ವಿಡಿಯೋನಲ್ಲಿ ಆದಷ್ಟು ಟ್ರೈ ಮಾಡ್ತೀನಿ ಲಿಂಕ್ ಹಾಕೋದಕ್ಕೆ. ಮಮ್ಮಿ ಬೈತಾ ಇದ್ದಾರೆ, ರಾತ್ರಿ ಇಷ್ಟೊತ್ತಾಯಿತು, 11 ಗಂಟೆ ಆಗ್ತಿದೆ, ಇನ್ನು ಊಟ ಮಾಡಿಲ್ಲ. ಸೊ ಹೋಗ್ಬಿಟ್ಟು ಬೇಗ ಬೇಗ ಊಟ ಮಾಡಿ ಮಲ್ಕೊತೀವಿ. ಮತ್ತು ನಾಳೆ ಇನ್ನೊಂದು ಹೊಸ ಬ್ಲಾಗ್ ಜೊತೆ ಬರ್ತೀವಿ. ಅಲ್ಲಿ ತನಕ ಬಾಯ್.